ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಳಿಯಂದ್ರೆ ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು. ಹೇಳಿ ಅತ್ತೆ, ಯಾಕೆ ಸಂಕೋಚ ಪಡ್ಕೋತಾ ಇದ್ದೀರಿ? ನೋಡಿ, ಇದು ನಿಮ್ಮ ಮನೆ, ನೀವು ಆರಾಮಾಗಿರ್ಬಹುದು. ದಯವಿಟ್ಟು ಹೇಳಿ. ಅದು ಅಳಿಯಂದ್ರೆ, ಜಾನುನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ಅವಳು ಇಲ್ಲಿರೋದಕ್ಕಿಂತ ನಮ್ಮ ಜೊತೆಗಿದ್ರೆ ಸ್ವಲ್ಪ ನಮಗೂ ನೆಮ್ಮದಿ. ಹೌದು ಹೇಳಿ ಅಂದರೆ ಒಂದು 8 ದಿನದ ಬಟ್ಟೆ ಕಳಿಸ್ಕೊಡಿ. ನೀವು ಬೇಕಾದರೆ ಬಂದು ಅಲ್ಲಿ ನಮ್ಮ ಜೊತೆನೇ ಇದ್ಬಿಡಿ, ಆಮೇಲೆ ಕಳಿಸ್ಕೊಡ್ತೀವಿ. 7 ತಿಂಗಳು ತುಂಬಿದ ಮೇಲೆ ಒಂದು ಸಂಪ್ರದಾಯ ಮಾಡಬೇಕು. ಅದನ್ನು ಮಾಡಿ ನಾವು ತವ್ರ ಮನೆ ಕರ್ಕೊಂಡು ಹೋಗ್ತೀವಿ. ಯಾಕೆ ಅಳಿಯಂದ್ರೆ, ಜಾನುನ ಕಳ್ಸ್ಕೊಡಿ ಅಂದ್ರೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಅವಳನ್ನ ಕಳ್ಸ್ಕೊಡಕ್ಕೆ ನಿಮ್ಗೆ ಒಪ್ಪಿಗೆ ಇಲ್ವಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಅತ್ತೆ. ನೀವು ಇಷ್ಟು ಹೇಳಿದ ಮೇಲೆ ಕಳಿಸ್ಕೊಡೋಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಆ್ಯಕ್ಚುಲಿ ಈ ಸಮಯದಲ್ಲಿ ಜಾನ್ವಿಯವ್ರು ನಿಮ್ಮ ಜೊತೆ ಇದ್ದರೆ ಒಂದು ರೀತಿ ಸೂಕ್ತ ಅಂತಲೂ ಅನಿಸುತ್ತೆ. ಆದರೆ ಅವರು ಈಗಿರೋ ಪರಿಸ್ಥಿತಿನಲ್ಲಿ ಹೇಗೆ ಕಳಿಸ್ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಏನಾಗಿದೆ? ಮವ, ಅದು ಡಾಕ್ಟ್ರು ಜಾನ್ವಿಯವ್ರು ತುಂಬ ವೀಕ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. 2-3 ದಿನಕ್ಕೊಮ್ಮೆ ಚೆಕಪ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಅಳಿಯಂದ್ರೆ, ನಾವು ಅವಳನ್ನ ಅಲ್ಲೇ ನಮ್ಮ ಮನೆ ಹತ್ರ ಒಳ್ಳೆ ಆಸ್ಪತ್ರೆಯಲ್ಲೇ ತೋರಿಸ್ತೀವಿ. ನಾವು ತೋರಿಸ್ಬೋದು, ನಾವು ಮಾಡ್ತೀವಿ. ನೀವು ಆಸ್ಪತ್ರೆಗೆ ತೋರಿಸಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಜಾನ್ವಿಯವ್ರು ಕನ್ಸೀವ್ ಆಗಿದ್ದ ಟೈಮಿಂದ ಈಗವರೆಗೂ ಅದೇ ಡಾಕ್ಟ್ರೇ ಅವ್ರನ್ನ ನೋಡ್ತಾ ಇದ್ದಾರೆ. ಡಾಕ್ಟ್ರ್ ಬದಲಾದ್ರೆ, ಟ್ಯಾಬ್ಲೆಟ್ಸ್ ಏನಾದರೂ ಏರ್ಪೇರಾದರೆ ಹೆಚ್ಚು ಕಮ್ಮಿ ಆಗುತ್ತೇನೋ ಅನ್ನೋ ಭಯ. ಅದಕ್ಕೆ ಈಗ ಅವ್ರನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೌದು ಲಕ್ಷ್ಮಿ, ಅಳಿಯಂದ್ರು ಹೇಳೋದು ಸರಿಯಾಗಿದೆ. ಅವಳಿಗೆ ವಾಸಿ ಆಗಿಬಿಡ್ಲಿ, ಒಂದು 2-3 ದಿನ ಆದಮೇಲೆ ಬೇಕಾದ್ರೆ ಕರ್ಕೊಂಡು ಹೋಗೋಣ. ಅಲ್ಲ ರೀ, ಅವಳು ನಮ್ಮ ಜೊತೆನೆ ಬಂದರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಕಳಿಸ್ಕೊಡೋದಕ್ಕೆ ನಂಗೆ ಯಾವ ಅಭ್ಯಂತರನೂ ಇಲ್ಲ ಅಂತ ಹೇಳಿದ್ನಲ್ಲ. ಸ್ವಲ್ಪ ಗೆಲುವಾಗಲಿ ಅವರು, ಆಮೇಲೆ ಬೇಕಾದರೆ ನೀವು ಕರ್ಕೊಂಡು ಹೋಗಿ. ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಅವ್ರನ್ನಲ್ಲೇ ಇರಿಸ್ಕೊಡಿ. ಆದರೆ ವಾಪಸ್ ಕಳಿಸ್ಕೊಡಿ ಅಷ್ಟೇ. ಸರಿ ಅಳಿಯಂದ್ರೆ, ಹಾಗೆ ಮಾಡ್ತೀವಿ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.